ಫೈನಲ್ ಗೇಟ್ ಎಂಟರ್ ಆಗ್ಲಕತ್ತೀವಿ ನೋಡ್ರಿ ಒಳಗೆ ಗುಮ್ಮಟದಾಗ. ಇದು ನೋಡ್ರಿ ಗುಮ್ಮಟ ತೋರಿಸ್ಲಕತ್ತೀನಲ್ರಿ, ಇದು ಡೈಮಂಡ್ ಶೇಪ್ನೊಳಗೆ ಕಾಣಿಸ್ತದೆ ನೋಡ್ರಿ. ಕೆಳಗೆ ನಿಂತ್ರೆ ಇವೇನು ಕೆಳಗೇನು ಅದಾವಲ್ರಿ ಅವೆಲ್ಲ ಕಮಾನುಗಳು ರೀ. ಈಗ ಮೊದಲೇನು ಹಂಗೆ ನಾವು ಹೆಂಗೆ ಲೈಟ್ ಹಚ್ಕೋತೀವಲ್ರಿ ಹಂಗಿಲ್ರಿ. ಎಲ್ಲರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಬಿಜಾಪುರದಲ್ಲಿ ಇರುವಂಥ ಒಂದು ಫೇಮಸ್ ಪ್ಲೇಸಿನ ಟೂರಿಸ್ಟ್ ಪ್ಲೇಸಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ತಾವೆಲ್ಲ ಈ ಜಾಗದ ಬಗ್ಗೆ ಕೇಳಿರಬಹುದು, ಆದ್ರೆ ನೋಡಿಲ್ಲ ಅಂತ ಅಂದ್ಕೊಂಡೀನಿ ರೀ. ಈ ಜಾಗದ್ದು ಕೆಲವೊಂದು ಸ್ಪೆಷಾಲಿಟಿ ಅದಾವೆ ರೀ, ಅದ್ರ ಬಗ್ಗೆನ ಈ ವಿಡಿಯೋದ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾವು ಹೊಸ ವಿಡಿಯೋ ಯಾವುದಾದ್ರೂ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ರೀ. ಬರ್ರಿ ನೋಡೋಣ್ರಿ. ಈಗ ಟಿಕೆಟ್ ಕೌಂಟ್ರಿಗೆ ಹೋಗಾಕತ್ತೀವಿ ರೀ, ಟಿಕೆಟ್ ತೊಗೊಳಕ್ಕೆ. ನೋಡ್ರಿ ಈಗ ಟಿಕೆಟ್ ತಗೊಂಡು ಒಳಗೆ ಹೊಂಟೀವಿ ನೋಡ್ರಿ ಎಷ್ಟು ಜನ ಬಂದಾರಿ ಎಲ್ಲ ನೋಡ್ಲಕ್ಕ. ಇದು ಬಿಜಾಪುರದಾಗ ಒಂದು ಟೂರಿಸ್ಟ್ ಪ್ಲೇಸ್ ಅದ ರೀ. ಎಲ್ಲ ಫಾರಿನ್ದವ್ರದ್ದು ಎಲ್ಲ ನೋಡ್ಲಕ್ಕ ಬರ್ತಾರೆ ನೋಡ್ರಿ. ಎಷ್ಟು ಜನ ಬಂದಾರ ನೋಡ್ರಿ. ಡೈಲಿ ಇಷ್ಟು ಜನ ಬಂದೇ ಬರ್ತಾರೆ. ಟೂರಿಸ್ಟ್ ಪ್ಲೇಸ್ ಅದ ಇದೊಂದು ಬಿಜಾಪುರದಲ್ಲಿ, ಭಾಳ ಚಂದ ಅದ ರೀ. ನೀವು ಯಾವಾಗಲಾದರೂ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿರಿ ನೋಡ್ರಿ, ಭಾಳ ಚಂದ ಅದ ನೋಡ್ರಿ. ಈ ಗೋಳ ಗುಮ್ಮಟವನ್ನು ಆದಿಲ್ ಶಾಹಿ ರೀ 1600ನೇ ಇಸ್ವಿ ಒಳಗೆ ಕಟ್ಸ್ಯಾರಂತ್ರಿ. ಇದು ಈಗ ಕಟ್ಟಿಸಿ 400 ವರ್ಷಗಳಾಯ್ತತ ನೋಡ್ರಿ. ನಮ್ಮ ಬಿಜಾಪುರ ಗುಮ್ಮಟದಿಂದಲೇ ಗೋಳ ಗುಂಬಜ್ದಿಂದಲೇ ಪ್ರಸಿದ್ಧಿ ಆಗ್ಯದ್ರಿ ನಮ್ಮದು ಬಿಜಾಪುರ. ಗೋಲ್ ಗುಂಬಜ್ ರೀ ವರ್ಲ್ಡಿಂದ 2ನೇ ಎತ್ತರದ ಗುಮ್ಮಟ ಆತ್ರಿ. ಇದು ಇಂಡಿಯಾದ್ದು 1ನೇ ಎತ್ತರದ ಗುಮ್ಮಟ ರೀ. ಅದು ಇಂಡಿಯಾದ ರೀ. ನೋಡ್ರಿ ಸುತ್ತಮುತ್ತಲಿಂದ ವ್ಯೂ ಎಷ್ಟು ಚಂದ ಅದ ರೀ. ಇದು ನೋಡ್ರಿ ಆದಿಲ್ ಶಾಹಿ ಕಟ್ಟಿಸಿದಂಥ ಕಟ್ಟಡ ಹತ್ರ ಇದು ಗೋಲ್ ಗುಂಬಜ್. ಇದು ಕಟ್ಟಿಸ್ಲಕ್ಕ 30 ವರ್ಷ ಹಿಡ್ದದಂತ್ರಿ. ವಸ್ತು ಸಂಗ್ರಹಾಲಯ ನೋಡ್ರಿ. ಇದು ಫಸ್ಟಿಗೆ ವಸ್ತು ಸಂಗ್ರಹಾಲಯ ಅದ ನೋಡ್ರಿ. ಸುತ್ತಲಿನ ಗೋಳ ಗುಮ್ಮಟ ಸುತ್ತಲಿನ ಎಷ್ಟು ಚಂದ ಅದ ನೋಡ್ರಿ. ಈಗ ಗೋಳ ಗುಂಬಜ್ ಹೊಂಟೀವಿ. ಇದು ಫಸ್ಟ್ ತೋರಿಸಿದ ವಸ್ತು ಸಂಗ್ರಹಾಲಯ ರೀ. ಇದು ಈಗ ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ. ಗುಮ್ಮಟ ನಗರಿ ಎಂದಲ್ಲೇ ನಮ್ಮ ಬಿಜಾಪುರದ ಈ ಗೋಲ್ ಗುಂಬಜಿಂದೆಲ್ಲ ಪ್ರಸಿದ್ಧಿ ಆಗ್ಯದ್ರಿ. ಇದನ್ನು ನೋಡ್ರಿ ಗೋಲ್ ಗುಮ್ಮಟ ಅಂತ ಯಾಕೆ ಕರೀತಾರಂದ್ರೆ ರೀ, ಗೋಲಾಕಾರವಾಗಿರೋದ್ರಿಂದ ರೀ, ಗೋಲ್ ಆಗ್ಯದ ಅಲ್ರಿ, ಅದಕ್ಕೆ ಇದನ್ನು ಗೋಲ್ ಗುಮ್ಮಟ ಅಂತ ಹೇಳಿ ಕರೀತಾರೆ ರೀ. ಇಲ್ಲಿದೊಂದು ಏನು ವಿಶೇಷತೆ ಅಂದ್ರೆ ರೀ, ಪ್ರತಿಯೊಂದು ಎಲ್ಲಿ ಅವರು ಆದಿಲ್ ಶಾಹಿ ಗುಮ್ಮಟ ಕಟ್ಸ್ಯಾರಲ್ರಿ ಅಲ್ಲೊಂದು ಪುಷ್ಕರಣಿ ಮತ್ತು ಪ್ರಾರ್ಥನಾ ಮಂದಿರ ರೀ. ಅಂದ್ರೆ ನಮಾಜ್ ಮಾಡ್ತಾರತ್ತಾರಲ್ರಿ, ಹಂಗೆ ಒಂದು ಪುಷ್ಕರಣಿ ರೀ. ಆಮೇಲೆ ಪ್ರಾರ್ಥನಾ ಮಂದಿರಗಳನ್ನು ಕಟ್ಟಿ ಇರ್ತಿದ್ರಂತೆ. ಈ ಪುಷ್ಕರಣಿ ಅಂದ್ರೆ ರೀ ಅವರ ಸ್ನಾನದ ಕೊಳ ರೀ. ಅದು ಅಂದ್ರೆ ಪ್ರಾರ್ಥನಾಕ್ಕೆ ಹೋಗಾಗ ನಮಾಜ್ಗೆ ಹೋಗಾಗ ಕೈಕಾಲು ತೊಳ್ಕೊಂಡು ಇಲ್ಲಿಗೆ ಸ್ನಾನ ಮಾಡಿ ಹೋಗ್ತಿದ್ರಂತ. ಈಗ ನೋಡ್ರಿ ಎಂಟ್ರನ್ಸ್ ಗೇಟ್ ದಾಟ್ಕೊಂಡು ಒಳಗೆ ಬಂದೀವಿ ನೋಡ್ರಿ ಎಲ್ಲ ಜನ ಎಷ್ಟು ಕಾಣಿಸ್ಲ ಬಂದಾರ್ರಿ ನೋಡ್ರಿ. ಇವು 4 ಏನು ಗುಮ್ಮಟ ಕಾಣಿಸ್ತಾವಲ್ರಿ, ಆ 4 ಗುಮ್ಮಟಗಳಿಗೆ ಇವಕ್ಕೆ ಮಿನಾರ್ ಅಂತಾರ್ರಿ. ಪೂರ್ತಿ ಇದು ಚೌಕಾಕಾರದಲ್ಲಿ ಏನು ಕಾಣಿಸ್ತದಲ್ರಿ, 4 ಕಡೆ ಮಿನಾರ್ ಅಂತಾರ್ರಿ. ಇದು ಅವರ ಪ್ರಾರ್ಥನಾ ಮಂದಿರ ರೀ. ಇದು ನಮಾಜ್ ರೀ ನೋಡ್ರಿ. ಎಲ್ಲ ಜನ ಎಷ್ಟು ಬಂದಾರ್ರಿ.
ಇವು ಒಳಗಡೆ ಹೋಗ್ತಾರ್ರಿ ಸ್ಟೆಪ್ಗಳದಾವ್ರಿ ಇವು ಮಿನಾರದೊಳಗೆ ಹಂಗೆ ಮ್ಯಾಲೆ ಹೋಗ್ತಾರ್ರಿ. ಈ ಮ್ಯಾಲೆ ಒಂದು ಮಿನಾರ ಒಂದು ಸ್ಟೆಪ್ ದಾಟ್ಕೊಂಡು ಹೋದೀವಿ ಅಂದ್ರೆ ಒಂದು ಕೆತ್ತನೆ ಬೇರೆ ಅದಾವ್ರಿ. ಇವು ಮ್ಯಾಲೆ 7 ಸ್ಟೆಪ್ ಅದಾವ್ರಿ. 7 ಟೈಪಕ್ಕೂ ಒಂದೊಂದು ಕೆತ್ತನೆ ಬೇರೆ ಮಾಡ್ಯಾರ್ರಿ. ಇದೇ ನೋಡ್ರಿ ಪುಷ್ಕರಣಿ. ಇದು ನೋಡ್ರಿ ಫಸ್ಟಿಗೆ ಬಂದ ಕೂಡಲೇ ರೀ ಇವು ಮಿನಾರ ಗುಮ್ಮದ 2 ಕಾಣಿಸ್ತಾವ್ರಿ. ಆದ್ರೆ 4 ಅದಾವ್ರಿ. ಇದು ಹಿಂದ್ಗಡೆ 2 ಅದಾವ್ರಿ, ಮುಂದೆ 2 ಅದಾವ್ರಿ. ಇದು ಚೌಕಾಕಾರದೊಳಗೆ ಅದ ರೀ ನೋಡ್ರಿ. ಇದು ಎಂಟ್ರನ್ಸ್ ಗೇಟ್ ಬಂತ ನೋಡ್ರಿ. ಈಗ ಒಳಗೆ ಗೋಲ್ ಗುಮ್ಮಜದಾಗ ಮೇನ್ ಗೇಟ್ನಿಂದ ಎಂಟ್ರ್ ಆಗ್ಲತ್ತೀವಿ ನೋಡ್ರಿ. ಅದೇ ಎಂಟ್ರ್ ಗೇಟ್ ನೋಡ್ರಿ, ಎಂಟ್ರನ್ಸ್ ಗೇಟ್ ನೋಡ್ರಿ. ಒಳಗಡೆ ಬಂದೀವಿ ನೋಡ್ರಿ. ಒಳಗಡೆ ಸೈಡ ನೋಡ್ರಿ ಇವೆಲ್ಲ ಒಳಗಿಂದ ನೋಡ್ರಿ. ಇದು ನೋಡ್ರಿ ಗುಮ್ಮಟ ತೋರಿಸ್ಲಕತ್ತೀನಲ್ರಿ. ಇದು ಡೈಮಂಡ್ ಶೇಪ್ನೊಳಗೆ ಕಾಣಿಸ್ತದೆ ನೋಡ್ರಿ. ಕೆಳಗೆ ನಿಂತ್ರೆ ಇವೇನು ಕೆಳಗೇನು ಅದಾವಲ್ರಿ ಅವೆಲ್ಲ ಕಮಾನುಗಳು ರೀ. ಈಗ ಮೊದಲೇನಂಗೆ ನಾವು ಹೆಂಗೆ ಲೈಟ್ ಹಚ್ಕೋತೀವಲ್ರಿ ಹಂಗಿಲ್ರಿ. ಈ ಕಮಾನುಗಳಿಂದ ರೀ ಗಾಳಿ ಬೆಳಕು ಬರ್ತದೆ ರೀ. ಇದು ಆಗಲೇ ಸ್ಪೆಷಾಲಿಟಿ ಅಂತ ಹೇಳಿದ್ನಲ್ರಿ. ಅದು ಏನಂದ್ರೆ ಒಂದು ಸಾರಿ ಕೂಗಿ ಬಿಟ್ಟಿವಂದ್ರೆ ರೀ ಕೆಳಗೆ ನಿಂತ ಅದು ಎಕೋ ಆಗ್ತದೆ ರೀ. ಅಂದ್ರೆ ಗುಮ್ಮಟಕ್ಕೆ ಬಡದ ನಮ್ಮದು ಧ್ವನಿ ನಮಗೆ 7 ಸಾರಿ ಕೇಳಿಸ್ತದೆ ರೀ. ಒಳಗೆ ಮೇಲ್ಗಡೆ ಹೋಗುವಂಥ ಸ್ಟೆಪ್ ನೋಡ್ರಿ. ಗುಂಬಜದ ಒಳಗಡೆ ಹೋಗುವಂಥ ಸ್ಟೆಪ್ಗಳ್ರಿ. ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವ ದಾರಿ ನೋಡ್ರಿ. ಅದು ಒಳಗಡೆ ಹೋಗಾಕತ್ತೀವಿ ನೋಡ್ರಿ. ನೋಡ್ರಿ ಇದು ವಿಸ್ಪರಿಂಗ್ ಗ್ಯಾಲರಿ ಅಂತಾರ್ರಿ. ಪಿಸುಮಾತಿನ ಮೊಗಶಾಲೆ ಅಂತಾರ್ರಿ. ಅಂದ್ರೆ ರೀ ಒಂದು ಗೋಡೆಗೆ ನಾವು ಒಬ್ರು ಕಿವಿ ಹಚ್ಚಿ ಕೇಳಿದ್ರೆ ರೀ ಇನ್ನೊಬ್ಬರಿಗೆ ಕೇಳಿಸ್ತದಂತ್ರಿ ಅದು. ಈಗ ನೋಡ್ರಿ ಪ್ರತಿಯೊಂದು ಸ್ಟೆಪ್ ಹತ್ಲಾಕ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಫಸ್ಟ್ ಗ್ಯಾಲ್ರಿಗೆ ಬಂದೀವ್ರಿ ನೋಡ್ರಿ. ಈಗ ಮುಂದೆ ಹೋದಂಗೆ ರೀ ತೋರಿಸ್ತೀವ್ರಿ ಒಳಗಡೆ ಎಲ್ಲ ಗೋಲ್ ಗುಮ್ಮಜ್ ಹೆಂಗದ ಅನ್ನೋದ್ರಿ ನೋಡ್ರಿ. ಇದು 2ನೇ ಸ್ಟೆಪ್ ನೋಡ್ರಿ. 2ನೇ ಒಳಗಡೆ ಹೋಗುವಂಥ ದಾರಿ ರೀ. ಒಂದು ಸ್ಟೆಪ್ ಮುಗಿದ ಕೂಡಲೇ ಇಲ್ಲೆಲ್ಲ ಕೂಡಂಥ ಗ್ಯಾಲರಿಗಳದಾವ ನೋಡ್ರಿ. ಇದು 3ನೇ ಸ್ಟೆಪ್ ರೀ. ಇದು 3ನೇ ಸ್ಟೆಪ್ ರೀ. ಇದು ಕಂಟಿನ್ಯೂ ಹೋಗುದದ ನೋಡ್ರಿ. ಹಿಂದೆ ಕುಂದ್ರು ಸ್ಥಳ ರೀ. ಏರ್ಲಕ್ ತ್ರಾಸ ಆಗಕತ್ತಂದ್ರ ಬಂದವರು ಕೊಂಡ್ರಲಕ್ಕ ಸ್ಥಳ ಮಾಡ್ಯಾರ ನೋಡ್ರಿ. ಫೈನಲ್ ನೋಡ್ರಿ ಅದು ಗೇಟ್ ರೀ. ಫೈನಲ್ ಗೇಟ್ ರೀ. ಅದು ಮೇಲ್ಗಡೆ ಬಂದೀವಿ ನೋಡ್ರಿ. ಸುತ್ತಮುತ್ತಲಿನ ಸೀನ್ರಿ ನೋಡ್ರಿ. ಎಲ್ಲ ನೋಡ್ರಿ ಎಲ್ಲ ಸುತ್ತಮುತ್ತಲಿನ ಸೀನ್ರಿ ನೋಡ್ರಿ. ಮೇಲ್ಗಡೆ ಬಂದ ಮೇಲೆ ಇಷ್ಟು ಎಲ್ಲ ಸೀನ್ರಿ ಕಾಣಿಸ್ತದೆ ನೋಡ್ರಿ. ನೋಡ್ಲಕ್ಕಷ್ಟು ನೋಡ್ರಿ. ಪೂರ್ತಿ ಅಲ್ಲಿ ಕೆಳಗಡೆ ಇದ್ದೀವಿ.
ಈಗ ನೋಡ್ರಿ ಮ್ಯಾಲೆ ಬಂದೇವು ನೋಡ್ರಿ ಪೂರ್ತಿ ನೋಡ್ರಿ ಎಲ್ಲ ಗುಮ್ಮಟಗಳು ನೋಡ್ರಿ ಇದು ಮೇಲ್ಗಡೆಯಿಂದ ನಿಂತ ಮಾಡಿದಾಗ ಎಷ್ಟು ಚಂದ ಕಾಣಿಸ್ತದೆ ಮೇಲೆ ಪೂರ್ತಿ ಮೇಲ್ಗಡೆ ಬಂದ ನಿಂತಾಗಿನ ವ್ಯೂ ಇದು ನೋಡ್ರಿ ಇಲ್ಲಿ ಬಾಗಿಲ ಇದು ಇಲ್ಲಿ ಒಂದು ಗೇಟ್ ಅದ ರೀ ಇದು ಮೊದಲು ಈ ಸಣ್ಣ ಮಕ್ಕಳದು ಎಲ್ಲ ಏರಾಗ ಕಳ್ಕೊಲಕ್ಕಂತಾರ್ರಿ ಅಂದ್ರೆ ಮಿಸ್ ಆಗ್ಲಕ್ಕತ್ತಾರಂತ ಅದಕ್ಕೆ ಅದನ್ನು ಬಂದ್ ಮಾಡಿಬಿಟ್ಟಾರ್ರಿ ಈಗ ಬಾಗಿಲ ಇದು ಪೂರ್ತಿ ಗೋಲ್ ಗುಂಬದ ಸುತ್ತಮುತ್ತಲಿಂದ ಇದು ಗೋಲ್ ಗುಂಬದ ಮ್ಯಾಲೆ ಏರಿ ಎಲ್ಲ ಪೂರ್ತಿ ಸುತ್ತಲಿಂದ ತೋರಿಸ್ಲತ್ತೀವಿ ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ರಿ ಎಲ್ಲ ನೋಡ್ರಿ ಇವತ್ತು ಜನ ಇದೆ ಡೈಲಿ ಎಷ್ಟು ಜನ ಇರತ್ತಾರೆ ಫೈನಲ್ ಗೇಟ್ ಎಂಟರ್ ಆಗ್ಲಕತ್ತೀವಿ ನೋಡ್ರಿ ಒಳಗೆ ಗುಮ್ಮಟದಾಗ ಇದೆಲ್ಲ ಚೀರಾಟ ಕೇಳಿಸ್ಲಕತ್ತದಲ್ರಿ ನಿಮ್ಗೆ ಒಂದು ಸಲ ಕೂಗಿದ್ರ ರೀ 7 ಸಲ ಎಕೋ ಆಗ್ತೈತೆ ನೋಡ್ರಿ ಇದೆಲ್ಲ ಕೂಗಾಟ ಕೇಳಿಸ್ಲಕತ್ತದಲ್ರಿ ಇದು ಎಕೋ ಆದಿದ್ದ ನೋಡ್ರಿ ನೋಡ್ರಿ ಜನರ ಕೂಗಾಟ ನೋಡ್ರಿ ಇದು ಎಕೋ ಆಗ್ಲಕತ್ತದ ನೋಡ್ರಿ ಇದು ಪೂರ್ತಿ ಮೇಲ್ಗಡೆ ಪೂರ್ತಿ ಗುಮ್ಮಟದೊಳಗೆ ಬಂದ ಕೂಡಲೇ ಕೆಳಗಿನ ವ್ಯೂ ರೀ ಇದು ನೋಡ್ರಿ ಕೆಳಗೆ ನೋಡ್ರಿ ಪೂರ್ತಿ ಇಲ್ಲಿ ಕೆಳಗಿನಿಂದ ಇಲ್ಲಿ ಮೇಲ್ಗಡೆ ಬಂದೀವಿ ನೋಡ್ರಿ ಅಲ್ಲಿದಿಂದ ಎಂಟ್ರ್ ಆಗಿವಿ ನೋಡ್ರಿ ಈಗ ಜನ ಏನು ಕೆಳಗೆ ಹೊಂಟಾರಲ್ರಿ ಅಲ್ಲಿ ಹೊಂಟಾರ ನೋಡ್ರಿ ಅಲ್ಲಿದಿಂದ ಎಂಟ್ರ್ ಆಗಿವ್ರಿ ನಾವು ಈಗ ಪೂರ್ತಿ ಮೇಲೆ ಬಂದೀವ್ರಿ ಗುಮ್ಮಟದ ಮೇಲೆ ಇದೆಲ್ಲ ಸುತ್ತಮುತ್ತಲಿನ ಒಂದು ಸಾರಿ ಕೂಗಿದ್ರೆ 7 ಸರಿ ಎಕೋ ಆಗತ್ತದ್ರಿ ಇದ ಗೋಳ ಗುಂಬಜದ ಸ್ಪೆಷಾಲಿಟಿ ಅಂದ್ರೆ ಇದೇ ನೋಡ್ರಿ ಎಲ್ಲ ಗುಮ್ಮಟದೊಳಗಿಂದ ಒಂದೇ ಕಲ್ಲಿನಲ್ಲಿ ಕಟ್ಟಿಸಿದಂಥ ಗುಮ್ಮಟ ಸರಿ ಕೆತ್ತನೆ ಮಾಡ್ಯಾರ ಹಿಂಗ ಒಳಗಿಂದ ಹೊರಗೆ ಹೋಗ್ತಾ ಇದ್ದೀವಿ ನೀವು ಯಾವಾಗಲೂ ಬಿಜಾಪುರಕ್ಕೆ ಅದ್ರ ಬಂದ ಕೂಡಲೇ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ ಇದೆಲ್ಲ ಹೊರಗಿನ ಸುತ್ತಮುತ್ತಲಿನ ನೋಡ್ರಿ ಕೆಳಗಡೆ ಹೋಗ್ತಾ ಇದ್ದೀವ್ರಿ ಮತ್ತೆ ಮೇಲಿಂದ ಹಂಗೆ ನೋಡ್ರಿ ಗೂಡ್ಸ್ ಬರ್ಲಾಗ್ತದ ನೋಡ್ರಿ ರೈಲು ನೋಡ್ರಿ ಗೂಡ್ಸ್ ಬರ್ಲಾಗ್ತದ ನೋಡ್ರಿ ಇದು ಗುಮ್ಮಟ ಮೇಲಿಂದ ನಿಂತರ ಕಾಣಿಸ್ತದ ನೋಡ್ರಿ ಗೂಡ್ಸ್ ಬರ್ಲಾಗ್ತದ ಗುಮ್ಮಟ ನಗರಿ ಮ್ಯಾಲ ನಿಂತ್ರ ಇದು ಇಡೀ ಬಿಜಾಪುರ ಕಾಣಿಸ್ತದ ಮ್ಯಾಲಿಂದ ನೋಡ್ರಿ ಇನ್ನೊಮ್ಮೆ ನೋಡ್ರಿ ಎಲ್ಲ ನೋಡ್ರಿ ಹೊರಗಡೆ ಹೋಗ್ಲಕತ್ತೀವ್ರಿ ನಾವು ಇಳಿಯುವಾಗ ಕೇರ್ಫುಲ್ ಆಗಿದ್ದಾರೆ ಏರಾಗಿ ಏನು ಅನ್ಸಂಗಿಲ್ಲ ಆದ್ರೆ ಇಳಿಯುವಾಗ ಭಾಳ ಕೇರ್ಫುಲ್ ನೋಡ್ರಿ ಫೈನಲ್ ಆಗಿ ಕೆಳಗೆ ಬಂದಿದ್ದೀವಿ ಈಗ ಏನು ಹೋಗುವಾಗ ನೋಡಿದ್ರಲ್ಲ ಈ ಪ್ಲೇಸ ಇದು ಇದರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ನೋಡ್ರಿ ಮತ್ತೆ ನೋಡ್ರಿ ಹೀಗೆ ಒಳಗಡೆ ಬಂದಿದ್ದೀವಿ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ನೋಡ್ರಿ ಈಗ ನಾವು ಮೇಲ್ಗಡೆ ಟಾಪ್ ಮೇಲೆ ಇದ್ದೀವಲ್ರಿ ಅಲ್ಲಿಂದ ಕೆಳಗಡೆ ಬಂದೀವ್ರಿ ಈಗ ಅಲ್ಲಿಂದ ಕೆಳಗಡೆ ಶೂಟ್ ಮಾಡಕತ್ತೀವಿ ನೋಡ್ರಿ ಮೇಲಿಂದ ಹಿಡ್ಕೊಂಡು ನೋಡಿ ತೋರಿಸಿ ಮ್ಯಾಲೆ
ನೋಡ್ರಿ ಅಲ್ಲಿ ಜನ ಕಾಣಿಸ್ತಾರೆ ನೋಡ್ರಿ ಮೇಲ್ಗಡೆ. ಅಲ್ಲಿ ಮೇಲ್ಗಡೆದಿಂದ ಈಗ ಕೆಳಗಡೆ ಬಂದೀವಿ ನೋಡ್ರಿ. ಕೆಳಗಡೆ ಶೂಟ್ ಮಾಡ್ಲಕ್ಕ ನೋಡ್ರಿ ಫ್ರೆಂಡ್ಸ್. ಹಂಗೆ ಸ್ವಚ್ಛ ಎಲ್ಲ ಕ್ಲೀನ್ ಮೇಲಿಂದ ಮೇಲೆ ಕ್ಲೀನ್ ಮಾಡ್ತಿರ್ತಾರೆ. ಕ್ಲೀನ್ ಮಾಡ್ಲಾಕ್ತಾರೆ ನೋಡ್ರಿ ಯಾರು. ನೋಡ್ರಿ ಈಗ ಫೈನಲಿ ಹೊರಗಡೆ ಬಂದೀವಿ ನೋಡ್ರಿ. ಹೊರಗಡೆ ವ್ಯೂ ನೋಡ್ರಿ ಇಲ್ಲಿ. ನೋಡ್ರಿ ಫೈನಲಿ ಹೊರಗಡೆ ಬಂದಿದ್ದೀವ್ರಿ. ಈಗ ಯಾವಾಗಲಾದ್ರೂ ನೀವು ಬಿಜಾಪುರಕ್ಕೆ ಬಂದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಿ. ಟ್ರಿಪ್ ಅದು ಹಾಕೊಂಡ್ರಿ ಅಂದ್ರೆ ಬಿಜಾಪುರಕ್ಕೆ ಒಂದು ಸರಿ ಬಂದು ನೋಡಿ ಹೋಗ್ರಿ. ಭಾಳ ಸುಂದರವಾದಂಥ ಪ್ಲೇಸ್ ಅದ ಇದು ಬಿಜಾಪುರದ್ದು. ನೋಡ್ರಿ ಎಲ್ಲ ನೋಡ್ಕೊಂಡು ಹೊರಗೆ ಬಂದೀವ್ರಿ. ನೋಡ್ರಿ ಗಾರ್ಡನ್ ಎಷ್ಟು ಚಂದ ಅದ ನೋಡ್ರಿ. ಎಷ್ಟು ಚಂದ ಎಲ್ಲ ಮೇಂಟೈನ್ ಮಾಡ್ಯಾರ. ಈಗಿನ್ನ ಬೇಸಿಗೆ ಅದಲ್ರಿ, ಅಷ್ಟೊಂದು ಹಸಿರಿಲ್ರಿ, ಆದರೂ ಚಂದ ಭಾಳ ಅದ ರೀ ಗಾರ್ಡನ್. ಇಷ್ಟಿತ್ತು ನೋಡ್ರಿ ಇವತ್ತಿನ ವ್ಲಾಗ ನಮ್ಮ ಬಿಜಾಪುರದ ಗೋಳಗುಮ್ಮಟದ ಬಗ್ಗೆ ರೀ. ನೀವು ಯಾವಾಗಲೂ ಬಿಜಾಪುರಕ್ಕೆ ಬಂದ್ರೆ ಮರ್ಯಾದೆ ಗೋಳಗುಮ್ಮಟಕ್ಕೆ ವಿಸಿಟ್ ಮಾಡಿರಿ. ಯಾಕಂದ್ರೆ ಭಾಳ ಸುಂದರವಾದಂಥ ಪ್ಲೇಸ್ ಅದ ರೀ. ಆದಷ್ಟಾಯಿತು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮರ್ಯಾದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸದ ವಿಡಿಯೋವನ್ನು ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತದೆ ರೀ. ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡೇನ್ರಿ. ಧನ್ಯವಾದಗಳು.